ಬಾಯಿಲೆ ಆ ಕಡೆ ರೋಡ್ ಬಂತಲ್ಲ, ಅಲ್ಲಿಂದ ಮತ್ತೆ ಹಿಂಗೆ ಬರುತ್ತೆ ಎಲ್ ಸೇಪು ಈ ಕಡೆ ಕಟ್ಟಾಗುತ್ತೆ. 15 ಅಡಿ ರೋಡ್ ಇದು ಹೋಗುತ್ತೆ. ಇದು 15 ಅಡಿ ದಾರಿ, 7 ಎಕರೆ 7 ಗುಂಟೆಗೆ ದಾರಿ ಹೋಗೋ ದಾರಿ ಇದು. ಆ ಕಡೆ ಫಿನ್ಸಿಂಗ್ ಮಾಡ್ಕೊಂಡಿದ್ದಾರೆ ಮೈಸೂರಲ್ಲಿ ತಗೊಂಡು. ತುಂಬ ಪ್ಯೂರ್ ರೆಡ್ ಸಾಯಿಲು, ಚೆನ್ನಾಗಿದೆ ಮಣ್ಣು. ಈ ಕಡೆ ಫೆನ್ಸಿಂಗ್ ಆಗಿದೆ, ಮತ್ತು ಈ ಕಡೆನೂ ಫೆನ್ಸಿಂಗ್ ಆಗುತ್ತೆ ನೋಡಿ. ಇದೇ ಅಳ್ತದ ಕಲ್ಲು. ನಿಮಗೆ ಇದು 15 ಅಡಿ ದಾರಿ ಬರುತ್ತೆ ಈ ಜಮೀನಿಗೆ. ನೋಡಿ ಪಕ್ಕದವರು ಕೂಡ ಕಲ್ಲು ಕಿಡಿಸ್ಕೊಂಡಿದ್ದಾರೆ. ಬಂತು ನೋಡಿ ಲ್ಯಾಂಡು, ಇದೇ ಲ್ಯಾಂಡು. ಒಂದು ಸೈಡ್ ಫೆನ್ಸಿಂಗ್ ಆಗಿದೆ, ಇನ್ನು 3 ಕಡೆ ಫೆನ್ಸಿಂಗ್. ತುಂಬ ರೆಡ್ ಸಾಯಿಲ್ ಇರುವಂಥ ಜಾಗ ಇದು. ಹಿಂಗೆ ಅಗ್ರಿಕಲ್ಚರ್ ಮಾಡೋಕ್ಕೆ ಏನಾದರೂ ಕೂಡ ಮಾಡ್ಬೋದು. ಚೆನ್ನಾಗಿದೆ ಭೂಮಿ. ಒಂದು ಸೈಡ್ ಫೆನ್ಸಿಂಗ್ ಆಗಿದೆ, ಎಲ್ಲ ಫುಲ್ ರೆಡ್ ಸಾಯಿಲು ಚೆನ್ನಾಗಿದೆ. ಅಳತೆ ಮಾಡಿದ್ರೆ ನಿಮಗೆ ಈ ಸಸಿಗಳು ಕೂಡ ಬರುತ್ತೆ. ಈ ಸಸಿನೂ ಈ ಕಡೆಯೂ ಸೇರುತ್ತೆ. 7 ಎಕರೆ 7 ಗುಂಟೆಗೆ ತುಂಬ ಚೆನ್ನಾಗಿದೆ ಲ್ಯಾಂಡು. ಒಂದು ಸೈಡು ಫೆನ್ಸಿಂಗ್ ಆಗಿದೆ, 3 ಸೈಡು ಮಾತ್ರ ಫೆನ್ಸಿಂಗ್ ಬರುತ್ತೆ. ಈ ಸಸಿನೂ ಕೂಡ ಈ ಜಮೀನಿಗೆ ಇದೆ. ಬರೀ ಪಕ್ಕದಲ್ಲಿ ಬಾಳೆ ಹೆಂಗಿದೆ, ತುಂಬ ಚೆನ್ನಾಗಿದೆ ಬಾಳೆ ಅಂದರೆ ನಿಮಗೆ ಏನು ಸಖತ್ತಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಇದೆಲ್ಲ ಕೊಡೋದು, ಬಟ್ ಇದು ಮಾಳು ಬಿದ್ದಿರೋದು ಅಂದರೆ ಮಣ್ಣು ಚೆನ್ನಾಗಿದೆ ನೋಡಿ. ಹಿಂಗಿದೆ ಎಲ್ಲ ಫಸ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಒಳ್ಳೆ ವಾಟ್ರು ಸೂಸಿರೋಂಥ ಜಾಗ ಇದು. ಪಕ್ಕದಲ್ಲೇ ಕೆರೆ ಇದೆ, ಒಳ್ಳೆ ವಾಟರ್ ಪ್ರೂಫ್ ಇದೆ ನೋಡಿ. ಆ ಕಡೆಯೂ ಬಾಳೆ ಹಾಕಿದ್ದಾರೆ. ತುಂಬ ಮಟ್ಟವಾಗಿ ಭೂಮಿ ಚೆನ್ನಾಗಿದೆ, ಎಲ್ಲೂ ಹಳ್ಳಗಿಲ್ಲ ಇಲ್ಲ, ನೀಟಾಗಿ ಭೂಮಿ ಸೂಪರಾಗಿದೆ. ಈ ಫೆನ್ಸಿಂಗ್ ಸೇರೋಗಿ ಬರುತ್ತೆ 15 ಅಡಿ ಜಾಗ. ಆ ತೆಂಗಿನ ಮರ ಇದೆಯಲ್ಲ ಅಲ್ಲಿವರೆಗೆ ಬರುತ್ತೆ ದಾರಿ. ಇದು ನಾವು ಮೈಸೂರಲ್ಲಿ ಕೊಡಿಸಿರೋದು. ಇದು ಇವಾಗ ರೀಸೆಂಟಾಗಿ 1 ತಿಂಗಳ ರಿಜಿಸ್ಟರ್ ಆಯಿತು ಈ ಜಮೀನು ನೋಡಿ. ಮೈಸೂರಿಗೆ ತಗೊಳ್ಳಲ್ಲ ಅವರು, ಇವಾಗ ಮನೆ ಮಾಡ್ತಾಯಿದ್ದಾರೆ ನೋಡಿ. ಮೈಸೂರವರೆಗೆ ತಗೊಟ್ಟಿರೋ ಜಾಗ ಇದು, 1.5 ಎಕರೆ. ಇವಾಗ ಮನೆ ಮಾಡ್ತಾಯಿದ್ದಾರೆ ಅವರು.